ಮೇ ಬಿ ಮೈ ಡ್ರಾಬ್ಯಾಕ್ಸ್ ಇರ್ಬೋದು, ಹೆಚ್ಚು ಕೆಲಸ ಮಾಡಿದ್ರೆ ಸ್ಮಾರ್ಟ್ ಆಗಿ ಕೆಲಸ ಮಾಡ್ತಾ ಇಲ್ಲದೆ ಇರ್ಬೋದು. ಎರಡನೇದಾಗಿ ಅದು UNDP ಆದ ಯುನಿಸೆಫ್ ಬಂದಾಗ ಅವ್ರು ಇಷ್ಟ ಹೇಳಿದ್ರು, ನಿನಗೆ 2 ನಿಮಿಷದಲ್ಲಿ ನಿನಗೆ ನಿನ್ನ ಯೋಚನೆ ಹೇಳಲಿಕ್ಕೆ ಆಗದಿದ್ರೆ ಡೋಂಟ್ ವೇಸ್ಟ್ ಮೈ ಟೈಮ್. ನಮ್ಮ ಚೀಫ್ ಏನಂದ್ರೆ ನಿನಗೆ 2 ನಿಮಿಷ, ಬಿಕಾಸ್ ಯು ಆರ್ ವರ್ಕಿಂಗ್ and you are going to CM's office, you are going to minister's office, you are going to chief secretary's office. ಹಿಂಗೆ 2 ನಿಮಿಷಕ್ಕೆ ಹೇಳಲಿಕ್ಕೆ ಆಗದಿದ್ರೆ then you will not be able to put your point. or ನಿಮಗೆ 20 ನಿಮಿಷ ಸಮಯ ಕೊಡೋದಿಲ್ಲ. Think before you go. What is that you want to communicate? Prepare 10 times sitting on your table. What is that? You might have 2 page concept note ಬರೆದಿರಬಹುದು, ಅದನ್ನ 2 ಲೈನ್ ತರಲಿಕ್ಕೆ ಆಗತ್ತಾ ನಿನಗೆ? then only the other person ಸಾರ್ ಅದು ಹೇಳ್ತಾ ಇದ್ರು, ನನಗೆ ಸಮಯ ಬೇಕಿದೆ. ಬಟ್ ವಾಟ್ ಹ್ಯಾಪನ್ಸ್ ಅಂತಂದ್ರೆ ಸಾರ್ ಹೇಳ್ತಾರೆ ಯಾರು ಸಮಯ ಅಂತ ಹೇಳ್ತಾ ಇದ್ದಾರೆ. ಇದು ನಿಜ. ಈಗ ನಾವೇ ಎಷ್ಟೋ ಜನ ನಮ್ಮ NGO ಫೀಲ್ಡ್ ಅಲ್ಲಿ ನಮ್ಮ ಡೈರೆಕ್ಟರ್ ಕೆಲವರು ಇದ್ದಾರೆ, ಸಮಯ ಇಲ್ಲ ಆಮೇಲೆ ಮಾತಾಡುವ ಅಂತ ಹೇಳ್ತಾರೆ. ಸೊ ಸೆಕ್ಟರ್ ಸಾಕಷ್ಟು, ಈಗ ನಿನ್ನೆ ಧ್ವನಿ ಫೌಂಡೇಶನ್ ಚರ್ಚೆ ಮಾಡ್ಲಿಕ್ಕೆ ಹೋಗಿದ್ದೆ. ಅಲ್ಲಿ ಅವ್ರು ಹೇಳ್ತಾರೆ ಎಲ್ಲ ಕಾರ್ಪೊರೇಟ್ ಸೆಕ್ಟರ್ ಫಂಡಿಂಗ್ ಅಥವಾ ಯಾರು ಸಾಕಷ್ಟು ಸಂಪಾದನೆ ಮಾಡಿರ್ತಾರೆ, ಏನೋ ಸಮಾಜಕ್ಕೆ ಕೊಡಬೇಕು ಅಂತ ಆಶನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಅಷ್ಟು ಸಮಯ ಇರಲಿಕ್ಕಿಲ್ಲ. ಸ್ಪಷ್ಟವಾಗಿ 2 ನಿಮಿಷ 2 ವಾಕ್ಯದಲ್ಲಿ ಹೇಳಿದ್ರೆ ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ ಮತ್ತು ಅವ್ರಿಗೆ ಮತ್ತೆ ಮಾತಾಡ್ತಾರೆ. ಅದ್ರಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ನಿಮಗೆ ಫಂಡಿಂಗ್ ಸಪೋರ್ಟ್ ಆಗಲಿ ಬೇರೆ ಏನಾದರೂ ಸಹಕಾರ ಕೊಡಲಿಕ್ಕೆ ಕಷ್ಟ ಆಗುತ್ತೆ ಅಂತೇಳಿ. ಸೊ ಅದೇ ಥರ ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬಗ್ಗೆ ನೋಡ್ತಾ ಇರಬೇಕಾದ್ರೆ ನನಗೆ ಡ್ಯೂರಿಂಗ್ ಬ್ರೇಕಲ್ಲಿ ಹೇಳ್ತಾ ಇದ್ದೆ, ನಾವೆಲ್ಲ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಸಾಕಷ್ಟು ಜನ. ಬಟ್ ಕರ್ನಾಟಕ ಇದುವರೆಗೆ ಕೇರಳ ಮಾಡೆಲ್ ಅಡಾಪ್ಟ್ ಮಾಡಿಲ್ಲ. Is there a problem with civil society in Karnataka to push that? ಯಾಕಂದ್ರೆ ನಾನು ಮೊದಲ ಬಾರಿಗೆ ಕೇರಳ ಹೋದಾಗ 2018 ಫ್ಲಡ್ ಆದಾಗ ಐ ವೆಂಟ್ ದೇರ್ ಟು ವರ್ಕ್ ಆಸ್ ಫ್ರಮ್ UNICEF. ಅಲ್ಲಿ ಏನು ಅಂತ ಹೇಳಿದ್ರೆ ಪ್ರತಿ ಪಂಚಾಯತಲ್ಲಿ ಮಿನಿಮಮ್ ಬಜೆಟ್ 10 ಕೋಟಿ ಮಿನಿಮಮ್ ಬಜೆಟ್ ಪರ್ ಗ್ರಾಮ ಪಂಚಾಯತ್. ಪ್ರೈಮರಿ ಶಾಲೆ ಕಂಟ್ರೋಲ್ ಪಂಚಾಯತ್ ಕೆಳಗಡೆ, ಪ್ರೈಮರಿ ಹೆಲ್ತ್ ಸೆಂಟರ್ ಪಂಚಾಯತ್ ಕಂಟ್ರೋಲ್ ಅಲ್ಲಿ. ಟೀಚರ್ಸ್ ರಜೆ ಹಾಕಬೇಕಾ ಪಂಚಾಯತ್ ಪ್ರೆಸಿಡೆಂಟ್ನ ಕೇಳಲಿಕ್ಕೆ. ಆ ಪಂಚಾಯತಿಗಳಲ್ಲಿ ಮೆಂಟಲ್ ಅಂಡ್ ಸೈಕೋ ಸೋಷಿಯಲ್ ಸಪೋರ್ಟ್ ಡಿಸೇಬಲ್ಡ್ ಪೀಪಲ್ ಆ ಸೆಂಟರ್ಸ್ ಕಟ್ಟಿದ್ದಾರೆ. ಮತ್ತೆ ಗ್ರಾಮ ಪಂಚಾಯತಿ ಅಡಿಯಲ್ಲಿ ಬರುವಂತ ಸೈಕ್ಲೋನ್ ಶೆಲ್ಟರ್ಸ್ ಅವರ ಜವಾಬ್ದಾರಿ ಇದೆ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಡೆ ಇಲ್ಲ, ಅವರ ಜವಾಬ್ದಾರಿ ಇದೆ. ಪ್ರತಿಯೊಂದು ಕೆಲಸಗಳು ಪಂಚಾಯತ್ ಮೂಲಕ 45% ಆಫ್ ದ ಸ್ಟೇಟ್ ಬಜೆಟ್ ಗೋಸ್ ಟು ಗ್ರಾಮ ಪಂಚಾಯತ್. ನಾನು ಏನು ನಿಮ್ಗೆ ಇವತ್ತು ಮಾತಾಡಲಿಕ್ಕೆ ಹೋಗ್ತಾ ಇದ್ದೀನಲ್ಲ, 808 ಗ್ರಾಮ ಪಂಚಾಯತಿಯಲ್ಲಿ ರಿಸ್ಕ್ ಇನ್ಫಾರ್ಮ್ ಗ್ರಾಮ ಪಂಚಾಯತ್ ಡೆವಲಪ್ಮೆಂಟ್ ಪ್ಲಾನ್ ಇಸ್ ಇಂಟಿಗ್ರೇಟೆಡ್. ಪ್ರತಿ ಫ್ಲಡ್ಸ್ 2018 ಫ್ಲಡ್ಸ್ ಆದಮೇಲೆ UNICEF pitched work with them to ensure that the risk informed programming is inbuilt into Gram Panchayat development plan. ನಮಗೆಲ್ಲ ಗೊತ್ತಿದೆ, there is a development plan in every panchayat ಕೊಡ್ಲಿಕ್ಕಿದೆ. ಅವ್ರೇನು ಮಾಡಿದ್ದಾರೆ, ಪ್ರತಿ ಪಂಚಾಯತ್ ಅವರ ಸಮುದಾಯದ ಪಂಚಾಯತ್ ಯಾವ ರಿಸ್ಕ್ ಅಲ್ಲಿ ಇದ್ದಾರೆ ಅಂತೇಳಿ. ಈಗ ವೈನಾಡ್ ಲ್ಯಾಂಡ್ ಸ್ಲೈಡ್ಸ್ ಆಯಿತು, ಪಂಚಾಯತ್ ಇಸ್ ಟೇಕಿಂಗ್ ಕೇರ್ ಆಫ್ ದ ರಿಕವರಿ. ಪಂಚಾಯತ್ ಮೂಲಕನೇ ಹೋಗ್ಬೇಕಾದ ಕೆಲಸಗಳು. ಈ 1000 ಕೋಟಿ ತರ್ತೀರಾ, ಆ ಪಂಚಾಯತ್ ಮೂಲಕನೇ ಹೋಗ್ಬೇಕು. ಪಂಚಾಯತ್ ವಿಲ್ ಡಿಸೈಡ್ ಎಲ್ಲಿ ನೀವು ರಿಹಾಬಿಲಿಟೇಷನ್ ಸೆಂಟರ್ ಕಟ್ತೀರೋ, ಮಕ್ಕಳು ಯಾವ ಶಾಲೆಗೆ ಹೋಗ್ಬೇಕು, ಎಲ್ಲಿ ಶಾಲೆ ಕಟ್ಟಬೇಕು. ಸೊ ಈ ಒಂದು ಅದು ಇಟ್ ಈಸ್ ಆಲ್ಸೋ ಬಿಕಾಸ್ ಆಫ್ ದಿ ಪೊಲಿಟಿಕಲ್ ಮೂವ್ಮೆಂಟ್ಸ್ ಇನ್ ಕೇರಳ ದಟ್ ಹ್ಯಾಸ್ ಬಿಲ್ಟ್ ದಟ್ ಎನ್ವೈರನ್ಮೆಂಟ್. ಅದು ಇಸ್ ಓವರ್ ಸ್ಟ್ರಗಲ್ ಆಫ್ ಮೆನಿ ಇಯರ್ಸ್. ಸೊ ಹೀಗಿರ್ಬೇಕಾದ್ರೆ ನಾನು ಯಾಕೆ ಮಾತ್ರ ಗ್ರಾಮ ಪಂಚಾಯತಿ ಬಗ್ಗೆ ಇದು ಫಿಲಿ ಮಾಡಿ ತೋರಿಸ್ತೀರಲ್ಲ.
ಸರ್